ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡ್ಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ನಿನಗೆ ತಾಕತ್ತಿದ್ರು ಬಾ. ಏಯ್ ಪ್ರದೀಪ್ ಈಶ್ವರ್, ನಿನ್ನ ನ್ಯಾಲ್ಗೆನಾ ಏನಂತಾರೆ ಅದಕ್ಕೆ? ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ನ್ಯಾಲ್ಗೆನ ಏನಂತೇಳಿ. ಮನುಷ್ಯತ್ವ ಇದ್ದಾನೆ ನಿನಗೆ? ಸಾಂವಿಧಾನಿಕ ಹುದ್ದೆಯಲ್ಲಿ ಇದೆಯಲ್ಲ ನೀನೊಬ್ಬ ಜನಪ್ರತಿನಿಧಿ ಆಗಿದೆಯಲ್ಲ. ಏನೋ ಭಾಳ ಓದ್ಕೊಂಡ್ಬಿಟ್ಟಿದ್ದೀನಿ, ಭಾಳ ಶಾಲೆ ಕಾಲೇಜುಗಳು ಇದೇ ಮಾತಾಡೋದ? ನಿನ್ನ ತಂದೆ ತಾಯಿ ಇದೇನ ಕಲ್ಸಿರೋದು ನಿನಗೆ? ಮಾನ ಮರ್ಯಾದೆ ಇದೇನಾ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನೀನು, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದೀಯ ನೀನು? ನೋಡಿದೀಯ ನೀನು? ಯಾರ್ದೋ ಒಂದು ಮನ ಒಲೈಸಕ್ಕೆ, ಯಾರಿಗೋ ಒಳ್ಳೆನಾಗೋದಕ್ಕೆ ನೀನು ಇನ್ನೇನೋ ದೊಡ್ಡ ದೊಡ್ಡ ಆಸೆ ಕಂಡಿದ್ಯಾ ಅನ್ನಂಗೆ ಕಾಣುತ್ತೆ. ನಿನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಏನೇನು ಹೊಲೈಕೆ ರಾಜಕಾರಣ ಮಾಡ್ತಿದ್ಯಾ ನಿನ್ನ ಹೊಲಸು ನಾಲ್ಗೆ ಏನಂತೇಳಿ ಜನರು ನೋಡ್ತಾ ಇದ್ದಾರೆ. ತಕ್ಕ ಪಾಠ ಕಲಿಸ್ತಾರೆ. ಇನ್ನೇನು ಭಾಳ ವರ್ಷ ಇಲ್ಲ, ಇನ್ನು 2 ವರ್ಷ ಇದೆ ಚುನಾವಣೆ. ಸ್ವಲ್ಪ ನಾಲ್ಗಿನ ಬಿಗಿಡಿದು ಮಾತನಾಡೋದು ಕಲಿ. ಏನು ತಿಳ್ಕೊಂಡಿದೀಯ ನೀನು? ಬಾ ನೀನು ದಾವಣಗೆರೆಗೆ ನೀನು ಗಂಟಸಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ನಿನ್ನ ತಾಕತ್ತು ಏನಂತೇಳಿ ತೋರಿಸ್ಕೊಡ್ತಾರೆ ನನಗೆ. ಏನು ಜನ ಸುಮ್ಮನಿರ್ತಾರೆ ಅಂತೇಳಿ ಇಲ್ಲದೆಲ್ಲ ಗಾಂಚಲಿ ಮಾಡ್ತೀಯ ನೀನು? ಬಾ ನೀನು ನೋಡೋಣ ದಾವಣಗೆರೆಗೆ. ಏನು ಅಯೋಗ್ಯರ ನಾವು? ಯಾರು BJP ಅವರು ಅಯೋಗ್ಯರ ನಾವು? ನೀನು ಅಯೋಗ್ಯ, ನೀನು ಮುಟ್ಟಾಳ. ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವನು ಪ್ರಗತಿಪರ ಚಿಂತನೆಯನ್ನು ಹಿಡ್ಕೊಂಡಿರ್ಬೇಕು. ನಿನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಹಿಂದೆ ಇರ್ತಕ್ಕಂಥವ್ರು, ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನ ಮೇಲ್ತರ ಅಂತ ಒಂದು ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಚಿಲ್ಲರ ಮಾತಾಡ್ತೀಯ ನೀನು? ನಿನಗೆ ಗೌರವ ಕೊಡ್ತಾ ಇದ್ದೆ ನಾನು, ಏನೋ ಭಾಳ ಜನಕ್ಕೆ ವಿದ್ಯೆ ಕೊಡಿಸ್ತೀಯ ನೀನು, ಭಾಳ ಬುದ್ಧಿವಂತ ಇದೆಯಾ ಅಂತ ಹೇಳಿ. ಏನು ಮಾತಾಡ್ತಿದ್ಯಾ ನೀನು? ಬಾ ನೀನು ನೋಡ್ತೀನಿ ದಾವಣಗೆರೆ ಕಾಲಿಡು ನೀನು ಗಂಡಸಾದ್ರೆ.